ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ನಾ ಅಳಬಾರದು, ನಾ ಸಾಯಬಾರದು, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ಹೆಣ್ಣಾರ್ಥ ನನಗಿಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರು? ಆ ದೇವತೆಗಳು. ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತು ಮುಡಿಯಲ್ಲಿರುವಂತಹ ಹೂವನ್ನೇ ಕಿತ್ತು ಕೈಯ ಕಂಕಿಣವನ್ನೇ ಹರಿದು ಮಹಿದೇವಿಯ ದೀಕ್ಷೆಯನ್ನೇ ತಂದು ಬಿಟ್ಟಿರಲ್ಲ. ನನ್ನೇ ಹೀನಾಯ ಸ್ಥಿತಿಯನ್ನು ಕಂಡು ಮೇಲತ್ತರದ ನಿಂತು ಗರ್ಗಣಿಸಿ ನಕ್ಕಿರ ಇಲ್ಲ. ಹಾಗಾದ್ರೆ ಕಷ್ಟದ ಸ್ಥಿತಿಯನ್ನು ಯಾರಲ್ಲಿ ಹೇಳಿಕೊಳ್ಳಬೇಕು? ಯಾರ್ಯಾರಲ್ಲಿ ಯಾಕಾಗಿ ಹೇಳಬೇಕು? ವಿಧಾತನಿಂದ ಬರುವಂತ ವರಬಲ ಇದೆ. ತ್ರಿಭುವನದಲ್ಲಿ ವಿಂಬಾಗಿ ಬರೆಯುವಂತಹ ಮಗನನ್ನು ಪಡೆದಿದ್ದೇನೆ ನಾನು. ಮಹಿಷನಿದ್ದಾನೆ, ಬಲಯುತನಿದ್ದಾನೆ, ರಾಜಾಂಗಣಕ್ಕೆ ಆಟ ಆಡುವುದಕ್ಕೆ ಹೋಗಿದ್ದಾನೆ. ಮಗನನ್ನೇ ಕೂಗಿ ಕರೆದು ಸಮಸ್ತ ವಿಚಾರವನ್ನು ತಿಳಿಸಿ ದೇವತೆಗಳಾರ್ಥ ನಿಮಗೊಂದು ಗಂಜೆಯನ್ನು ಕಾಣಿಸದಿದ್ದೆ. ಸ್ಥಿತಿ ಸಂಜಾತೆ ಮಾಲಿನಿ ನಾನಲ್ಲ. ಕರೆಯುತ್ತೆ ನನ್ನ ಮಗನನ್ನು, ಕರೆಯುತ್ತೆ ನನ್ನ ಕರಳ ಕುಡಿಯನ್ನು. ಮಗನೇ ಮಹಿಷ, ಮಗನೇ ಮಹಿಷ, ಬಾ ಮಗನೇ, ಬಾ ಕುಮಾರ. ಮುಖಂಡನೇ ಜರಿಗಿರಿದು ಬಂದರೆ ಅವನ ಮೂರನೇ ಕಣ್ಣಿನಲ್ಲಿ ಬೆವರ ಜಲವನ್ನು ಸುರಿಸಿ ಅಪ್ಪಣೆ ಕೊಡು ಹೊರಟೆ. ಸಂತೋಷವಾಯಿತು.